ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು, ಕಾಣುವ ಜಗತ್ತಿನ ಸ್ವರೂಪವೇನು, ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು, ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ತಮ್ಮೆಲ್ಲರಲ್ಲಿ ಭಕ್ತಿಯ ಪ್ರಣಾಮಗಳು. ಸೂಕ್ಷ್ಮ ದೇಹದ ಧರ್ಮಗಳನ್ನ ತಾವುಗಳೆಲ್ಲ ಸುಮಾರು ದಿನದಿಂದ ಅದನ್ನ ನೋಡಲಿಕ್ಕೆ ಪ್ರಾರಂಭಿಸಿದೆ. ಹಿಂಗ ಸುಮಾರು ದಿನಗಳಿಂದ ಸೂಕ್ಷ್ಮ ದೇಹದ ವೃತ್ತಿಗಳನ್ನ, ಅದರ ಧರ್ಮಗಳನ್ನ ಗುರು ನಮಗೆಲ್ಲ ತಿಳಿಸ್ತಾ ಇದ್ದಾನೆ. ಕರ್ತೃತ್ವ, ಭೋಕ್ತೃತ್ವ ಇದು ಸೂಕ್ಷ್ಮ ದೇಹದ ಧರ್ಮ. ಅದಕ್ಕಿರುವ ಪುಣ್ಯ ಪಾಪಗಳು ಕೂಡ ಆ ಕರ್ಮದಿಂದ ಉಂಟಾಗುವ, ಆ ಕರ್ಮದಿಂದ ಉತ್ಪತ್ತಿಯಾಗುವಂತಹವು. ಆ ಪುಣ್ಯ ಪಾಪದಿಂದ ಸುಖ ದುಃಖಗಳು. ಈ ಕರ್ಮಗಳಿಗೆ ಹೆಂಗ ಆಸೆಗಳು, ಆಸೆಗಳಿಂದ ಕರ್ಮಗಳು, ಕರ್ಮಗಳಿಂದ ಪುಣ್ಯ ಪಾಪಗಳು, ಪುಣ್ಯ ಪಾಪಗಳಿಂದ ಸುಖ ದುಃಖಗಳು. ಇವೆರಡರಲ್ಲಿ ನಾನು ಮಾಡಿದವನು, ನಾನೇ ಊಟ ಮಾಡವನು ಅಂದ್ರ ನಾನಾ ಮಾಡವನು, ನಾನಾ ಭೋಗಿಸುವವನು ಅನ್ನುವ ಭಾವ ಅನುಸೂತವಾಗಿ ಅದ. ನಾನೇ ಆಸೆ ಪಟ್ಟದ್ದು ನಾನೇ ಊಟ ಮಾಡೋದು, ನಾನೇ ಮಾಡಿದ್ದು ನಾನೇ ಭೋಗಿಸೋದು. ಹೆಂಗ ನನಗ ಸುಖ, ಹೆಂಗ ನನಗ ಸುಖ ಇಲ್ಲ. ಎಲ್ಲವೂ ಕೂಡ ಇವು ಮನದಲ್ಲೇ ಒಂದು ವೃತ್ತಾಕಾರವನ್ನ ತಾಳಿ, ಮನದಲ್ಲಿಯೇ ಒಂದು ಸುರುಳಿಯನ್ನ, ಒಂದು ಚಕ್ರವನ್ನ ಇವು ಮಾಡಿದವ. ಇಂಥ ಚಕ್ರ ಇದು ಸೂಕ್ಷ್ಮ ರೂಪವಾದ ಮನಸ್ಸಿಗದಲ್ಲ ಹೊರತಾಗಿ ನಿನಗಿಲ್ಲ. ಯಾಕಂದ್ರ ಇಂಥ ಮನಸ್ಸನ್ನ ಪ್ರಕಾಶಿಸುವವನು ನೀನು. ಮನಕ್ಕ ಆಸೆ ಪಡೋದು ಮನದ ಧರ್ಮ. ಹೆಂಗ ಅದರ ನಾನು ಮಾಡ್ತೇನೆ, ನಾನು ಭೋಗಿಸ್ತೇನೆ ಅನ್ನೋದು ಮನದ ಧರ್ಮ. ಹಿಂಗ ನೀನು ಪುಣ್ಯ ಪಾಪಗಳು ಅವು ಕೂಡ ಮನಕ್ಕೆ ಸಂಬಂಧಪಟ್ಟ ಫಲಗಳಷ್ಟೇ. ಕಾರ್ಯದಿಂದ ಉತ್ಪತ್ತಿಯಾದದ್ದು, ನಿನ್ನ ಕರ್ಮದಿಂದ ಉತ್ಪತ್ತಿಯಾದದ್ದು. ಪುಣ್ಯ ಕಾರ್ಯ ಎಂತಲೋ ಪಾಪ ಕಾರ್ಯ ಎಂತಲೋ ಅದು ನಿನ್ನ ಕಾರ್ಯಗಳಿಂದ ಉತ್ಪತ್ತಿಯಾದದ್ದು.
ಹೇಂಗ ಉತ್ಪತ್ತಿ ಆದದ್ದಕ್ಕ ಫಲ, ಹಿಂಗ ಸುಖ ದುಃಖಗಳು. ಇಂಥ ಸುಖ ದುಃಖಗಳು ಎಲ್ಲಿಂದ ಆಸೆ ಹುಟ್ಟಿತ್ತಲ್ಲ ಅಲ್ಲಿಗೆ ಬಂದು ಮುಟ್ಟೋದಕ್ಕಿದಕ್ಕ ಚಕ್ರ ಅಂತ ಕರೀತಾರ. ಅಂದ್ರ ಕರ್ಮ, ಆಸೆ, ಆಸೆಯಿಂದ ಕರ್ಮ, ಕರ್ಮದಿಂದ ಪುಣ್ಯ ಪಾಪ, ಪುಣ್ಯ ಪಾಪದಿಂದ ಸುಖ ದುಃಖ. ಹೆಂಗ ಸುಖ ಬಂತು ಅಂದ್ರ ಹೊಸ ಅಪೇಕ್ಷೆಗಳು ಮತ್ತೆ ಮನದಲ್ಲಿ ಹುಟ್ಟುತ್ತವ. ಹೆಂಗ ಹೊಸ ಅಪೇಕ್ಷೆಗೆ ತಕ್ಕಂಗ ಕರ್ಮಗಳು ಹುಟ್ಟುತ್ತವ. ಅದು ಪಾಪ ಕಾರ್ಯ ಆಗಿತ್ತು ಅಂದ್ರ ದುಃಖ ಬರ್ತದೆ. ಹಿಂಗ ಪುಣ್ಯ ಕಾರ್ಯ ಆಗಿರ್ತು ಅಂದ್ರ ಸುಖ ಬರ್ತದೆ. ಅಂದ್ರ ಈ ತರಂಗಗಳು ನಿಲ್ಲದೆ ಹಿಂಗ ಒಂದರಿಂದ ಒಂದು ಹುಟ್ಟುತ್ತಾ ಇರ್ತವ. ಎಲ್ಲಿ ತನ ಹುಟ್ಟುತ್ತಾ ಇರ್ತವ ಅಲ್ಲಿ ತನ ಇದೆಲ್ಲ ಚಂಚಲತೆಯಿಂದ ಕೂಡಿರ್ತದೆ. ಎಲ್ಲೇ ಸೂಕ್ಷ್ಮ ದೇಹದಲ್ಲಿ. ಆದ್ರ ನೋಡು ಶಿಷ್ಯನೇ, ನೀನು ಈ ದೇಹ ಅಲ್ಲ. ಈ ಧರ್ಮಗಳೆಲ್ಲವೂ ಈ ದೇಹಕ್ಕೆ ಸಂಬಂಧಪಟ್ಟಂಥವು, ನಿನಗಲ್ಲ. ನೀನು ದೇಹವನ್ನ ಪ್ರಕಾಶಿಸುವ ಅರಿವು ನೀನು. ಇಷ್ಟು ದಿನ ನೋಡಿ ಎಲ್ಲ ಸೂಕ್ಷ್ಮ ದೇಹವನ್ನ ಹೆಂಗ ಉತ್ಪತ್ತಿ ಆತು ಅಂತ ನೋಡಿದೆ, ಹೆಂಗ ಅದರ ಧರ್ಮಗಳು ಅಂತ ನೋಡಿದೆ, ಅವು ಹೆಂಗ ನೀನಲ್ಲ ಅಂತ ನೋಡಿದೆ, ಅವು ಹೆಂಗ ನಿನ್ನಿಂದ ಅರಿಸಿಕೊಳ್ಳಲ್ಪಡ್ತವ ಅಂತ ನೋಡಿದೆ, ಎಲ್ಲ ನೋಡಿದಲ್ಲ. ಅದಕ್ಕೆ ಈ ಪುಣ್ಯ ಪಾಪಗಳು ನಿನಗಿಲ್ಲ. ಎರಡನೇದ್ದು ಗಮನಾಗಮನಗಳೂ ನಿನಗಿಲ್ಲ. ಏನು ವಿಸ್ತೃತವಾಗಿ 2 ದಿನ ಗಮನಾಗಮನಗಳನ್ನ ನೋಡಿದ್ವಿ. ಹಿಂಗ ಸ್ಥೂಲ ದೇಹದಿಂದ ಹಿಂಗ ವಿಯೋಗ ಹೊಂದಿದ ಸೂಕ್ಷ್ಮ ದೇಹ, ಅದು ಹಂಗ ಅಂದ್ರ ಎಲ್ಲಾ ಪ್ರಕ್ರಿಯೆಗಳು, ಇವೆಲ್ಲಾ ಧರ್ಮಗಳು ನಡೆಯೋದು ಆಸೆಗಳು, ಆಕಾಂಕ್ಷೆಗಳು ಅದಕ್ಕ ತಕ್ಕಂಗ ಹಿಂಗ ಹೊರಗ ಬಂದು ಕರ್ಮಗಳ ರೂಪ ತಾಳಿ ಹಿಂಗ ಪಾಪ ಪುಣ್ಯ ಸುಖ ದುಃಖ ಎಲ್ಲವೂ ಇವು ಸ್ಥೂಲ ದೇಹಕ್ಕೆ ತಿಳಿತಾ ಇಲ್ಲ. ಇವು ಸೂಕ್ಷ್ಮ ದೇಹದಲ್ಲಿ ಇದರ ಕೇಂದ್ರ ಪ್ರದೇಶದ. ಅಂದ್ರ ಇದು ಎಲ್ಲ ನಡೆಯುವಂತಹ ಏನು ಸೂಕ್ಷ್ಮತೆ ಕಾರ್ಯ ಅದ, ಅದೆಲ್ಲವೂ ಕೂಡ ಸೂಕ್ಷ್ಮ ದೇಹದಲ್ಲದ ಹೊರತಾಗಿ ಸ್ಥೂಲ ದೇಹದಲ್ಲಿ ಅಲ್ಲ. ಸ್ಥೂಲ ದೇಹ ಬಾಳಂದ್ರ ಸೂಕ್ಷ್ಮ ದೇಹದಿಂದ ಪ್ರಚೋದನಗೊಂಡ ಒಂದು ಸಾಧನ ಅಷ್ಟ, ಅದು ಜಡ. ಇವುಗಳ ಅಭಿಮಾನ ಇರೋದು, ಇವುಗಳ ಬೇಕು ಬೇಡಗಳಿರೋದು ಸೂಕ್ಷ್ಮ ದೇಹದಲ್ಲಿ, ಅಂದ್ರ ಮನಸ್ಸಿನಲ್ಲಿ. ಹೆಂಗ ಸೂಕ್ಷ್ಮ ದೇಹ ಹೆಂಗ ಈ ಸ್ಥೂಲ ದೇಹವನ್ನ ಬಿಟ್ಟು ಹೋಗ್ತದ ಅಂತ ಸಾಮಾನ್ಯವಾಗಿ ನೋಡಿದ್ವಿ, ವಿಶೇಷವಾಗಿ ನೋಡಿದ್ವಿ. ಸುಮ್ಮನೆ ಸ್ಥೂಲ ದೇಹ ಅಂಗ ಇರ್ತದ, ಕಣ್ಣಿರ್ತದ, ಕಿವಿ ಇರ್ತದ, ಮೂಗಿರ್ತದ, ನಾಲಿಗಿರ್ತದ, ಚರ್ಮ ಇರ್ತದ, ಕೈ ಇರ್ತದ, ಕಾಲಿರ್ತದ, ಗುದ ಗುಹ್ಯ ಬಾಯಿ ಎಲ್ಲಾ ಇರ್ತದ. ಆದ್ರ ಅವುಗಳನ್ನ ಪ್ರಚೋದನ ಮಾಡುವ ಸೂಕ್ಷ್ಮವಾದ ಅರಿಯುವ ಭಾವರೂಪದ ಕರ್ಮಾಂದ್ರಿಯಗಳು ಅಲ್ಲಿಲ್ಲ. ಕಣ್ಣದ ನೋಡ್ತದ, ಅರಿಲಿಕ್ಕಾಗವಲ್ದು. ಕಿವಿಯದ ಕೇಳ್ತದ, ಆದ್ರ ಅರಿಲಿಕ್ಕಾಗವಲ್ದು. ದೇಹ ಹಂಗದ. ಅರಿಯುವ ಶರೀರ ಈ ದೇಹವನ್ನ ಬಿಟ್ಟು ಹೋಗ್ಯದ. ಅಂದ್ರ ನೀನು
ಹಿಂಗ ಬಿಟ್ಟು ಹೋದಾಗ ಸೂಕ್ಷ್ಮ ಶರೀರದಿಂದ ಕೂಡಿದ್ದಿ ಅಂದ್ರ ಯಾರು ಜೀವ ಭಾವವನ್ನ ತಾಳುತ್ತಾನೆಯೋ, ಯಾವ ದೇಹ ಭಾವವನ್ನ ತಾಳುತ್ತಾನೆಯೋ ಅವ ಹಿಂಗ ಆ ಶರೀರದಿಂದ ಅವ ಬಿಡುಗಡೆ ಹೊಂದುತ್ತಾನ. ಆಸೆಗಳಿಂದ ತುಂಬಿದ ಶರೀರ ಮತ್ತೆ ಪುನಃ ಹಿಂಗ ತನ್ನ ಆಸೆಗಳನ್ನ ಪೂರೈಸಬೇಕು ಅನ್ನುವ ಕಾರಣಕ್ಕಾಗಿ ಹೊಸ ಸಾಧನವನ್ನ ಹುಡುಕಿ ಬಂತು. ಸುಮ್ಮನೆ ಕಲ್ಪನಾ ಮಾಡಿ ನಿದ್ದೆಯನ್ನ ಸಾವಿಗೆ ಹೋಲಿಸ್ತಾರ. ನಿದ್ದೆ ಅಂದ್ರೆ ಏನಲ್ಲ, ಅದು ಒಂದು ಸಣ್ಣ ಸಾವು. ಹಿಂಗ ನಿದ್ದೆಯನ್ನ ಸಾವಿಗೆ ಹೋಲಿಸ್ತಾರ. ಅದು ಒಂದು ಸುದೀರ್ಘ ವಿಶ್ರಾಂತಿ ಅಂತ ಬಲ್ಲವರು ಅಂತಾರ. ಅಂದ್ರ ಯಾವಾಗ ನೀನು ನಿದ್ದೆ ಮಾಡ್ತೀಯಲ್ಲ, ಆಶ್ಚರ್ಯದ ಅಲ್ಲೋ, ಹಿಂಗ ನೀನು ರಾತ್ರಿರ ನೆನಪ ಮಾಡಿಕೊಂಡು ಏನೇನೋ ಕಲ್ಪನಾ ಮಾಡಿಕೊಂಡು ನಾಳೆಗೆ ಇಂತೆಲ್ಲಿಗೆ ಹೋಗ್ಬೇಕು ಇಂತೆಲ್ಲಿಗಿಲ್ಲ ಅಂತ ಏನು ತಪ್ಪದೆ ಲೆಕ್ಕಾಚಾರ ಹಾಕಿ ಬದುಕಿ ಈ ವಿಚಾರ ಮಾಡಿ ಏನು ನಿದ್ದೆಗೆ ಹೋಗಿರ್ತೀಯಲ್ಲ, ನಿದ್ದಾಗ ಅವೆಲ್ಲ ಇರಲಾರ್ದಂಗಾಗಿರ್ತಾವ. ಅಂದ್ರ ನಿದ್ದಿ ಒಂದ್ ರೀತಿ ನಿನ್ನನ್ನ ಕೊಲ್ಲಿರ್ತೈತಿ. ನಿದ್ದಾಗ ನೀನ್ ಒಂದ್ ರೀತಿ ಸಣ್ಣಾಗಿ ಸತ್ತಿರ್ತಿದಿ. ಆದ್ರ ನಿದ್ದೆಯಿಂದ ಎದ್ದ ಬಳಿಕ ಯಾವುದು ನಿನ್ನೆ ನೀನು ಹಿಂಗ ಸಂಕಲ್ಪ ವಿಕಲ್ಪಗಳನ್ನ ಮಾಡಿ ಯಾವ ಆಸೆ ಆಕಾಂಕ್ಷೆಗಳಿಂದ ಮಲಗಿದ್ದೆಲ್ಲ, ಮುಂಜಾನೆ ಎಲ್ಲಿಂದ ಮಲಗಿದಿ ಅಲ್ಲಿಂದ ಕಂಟಿನ್ಯೂ ಮಾಡ್ತಿದಿ, ಅಲ್ಲಿಂದ ಶುರು ಮಾಡ್ತಿದಿ. ಆಶ್ಚರ್ಯ ಏನು ಅಂದ್ರ, ಹಿಂಗ ನಿದ್ದೆತ್ತದಕ್ಕಿನ ಮೊದ್ಲು ಇದ್ದ ಬಡಿಗಿ ನಿದ್ದೆ ಎದ್ದ ಮೇಲೆ ಅವ ಏನ್ ಕುಂಬಾರ ಆಗಿಲ್ಲ. ಅಲ್ಲ, ನಿದ್ದೆರ ಎಲ್ಲ ಕೆಡಿಸಿತ್ತು, ನಿದ್ದೆಗರ ಏನು ಇದ್ದಿಲ್ಲ. ಎದ್ದ ಮೇಲೆ ಅವನು ಕುಂಬಾರರಾಗಿರ್ಬೇಕಲ್ಲ ಅಂದ್ರೆ ಇಲ್ಲ, ಅದ ವೃತ್ತಿಗಳನ್ನ ಮಾಡ್ತಾನ. ಎದಕ್ಕಂದ್ರ ಸೂಕ್ಷ್ಮ ಶರೀರದಲ್ಲಿ ಅವಧವ, ನೀನು ನಿದ್ದೆ ಹೋಗಿರೋದು ಕಾರಣ ಶರೀರದಲ್ಲಿ. ಯಾವ ಸೂಕ್ಷ್ಮ ಶರೀರದಲ್ಲಿ ಅವು ಹಿಂಗ ಉಳ್ದಾವೋ ಅವೇ ಪ್ರಕಟಗೊಳ್ತಾವ. ಏನು ಈ ಮನ್ಯಾಗ ಮಕ್ಕಂಡವ್ರು ಇನ್ಯಾರ ಮನೆಗಾರ ಎದ್ದು ಹೋಗ್ಯಾರಂತ ಪ್ರತೀತಿ ಐತೇನು? ಎದ್ದ ಮೇಲೆ ಏನೂ ಇಲ್ಲ. ಅವ ಎಲ್ಲಿ ಮಕ್ಕಂಡ್ರು ತನ್ನ ಮನೆಗೆ ಮುಂಜಾನೆ ಎದ್ದು ಬರ್ತಾನಲ್ಲ ಹೊರತಾಗಿ ಅವ ಏನು ಬೇರೆಯವ್ರ ಮನೆಗೆ ಹೋಗದು. ಅರ್ಥ ಏನು ಅಂದ್ರ, ಅರ್ಥ ಇಷ್ಟೇ, ಇದನ್ನ ಹೇಳಿದ್ದು ಇಷ್ಟೇ. ಏನಂದ್ರ ಸಾವಿನ ನಂತರವೂ ಕೂಡ ಸೂಕ್ಷ್ಮ ದೇಹ ಇರೋಣದರಿಂದ ಅದರ ಆಸೆ ಆಕಾಂಕ್ಷೆ ಸಂಕಲ್ಪಗಳೆಲ್ಲ ಅದರಲ್ಲಿ ಹಿಂಗ ಕೂಡಿಕೊಂಡು ಇರೋಣದರಿಂದ ಹೊಸ ದೇಹವನ್ನ ತಗೊಂಡು ತನಗ ತಿಳಿದಂಗ ಅದು ತಾನು ಪ್ರಯಾಣ ಅಂದ್ರ ತಿಳಿದಂಗಂದ್ರ ಆಸೆ ಆಕಾಂಕ್ಷೆಗಳಿಗೆ ವಾಸನೆಗಳಿಗೆ ತಕ್ಕಂಗೆ ಪ್ರಯಾಣ ಮಾಡ್ತದೆ, ಹೊಸ ಶರೀರವನ್ನ ಧರಿಸ್ತದೆ. ಹೊಸ ಶರೀರದಿಂದ ಇನ್ನ ಏನು ಮಾಡೋದು? ಸಾಫ್ಟ್ವೇರ್ ಅದೇ ಇರುತ್ತದೆ, ಹಾರ್ಡ್ವೇರ್ ಹಿಂಗ ಬೇರೆ ಬೇರೆ ಆಗಿರೋಣದರಿಂದ ಇದು ಸ್ಥಳ ಮತ್ತು ಕಾಲದಲ್ಲಿ ಇದು ಬದಲಾವಣೆ ಆಗೋಣದರಿಂದ ಅದ ವಾಸನೆಗಳನ್ನ ಹೊತ್ತು ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳಿಂದ ಅದೇ ಪುಣ್ಯ ಅದೇ ಸುಖವನ್ನ ಅನುಭವಿಸಲಿಕ್ಕೆ ಶುರು ಮಾಡ್ತದೆ. ನೋಡು, ನೀನು ಹೋಗಿ ಒಂದು ಕ್ಯಾಸೆಟ್ ಇತ್ತು ಅಂತ ನೋಡು, ಅಲ್ಲ ನೀನು ಎಷ್ಟರೇ MP3 ಟೇಪ್ಗಳನ್ನ ಬದಲಿ ಮಾಡಿದ್ರು ಕೂಡ ನಿನ್ನ ಕ್ಯಾಸೆಟ್ಟಿನಾಗ ಏನೈತಿ ಸಾಫ್ಟ್ವೇರ್ನಾಗ ಅದ ಹಾಡ್ತೈತಲ್ಲ, ಅದು ಹೊರತಾಗಿ ಬ್ಯಾರೆದ ಹಾಡಕ್ ಬರ್ತೇನು? ಹಂಗ ನಿನ್ನ ಸೂಕ್ಷ್ಮ ದೇಹ ಅನ್ನುವಂಥದ್ದೊಂದು ಕ್ಯಾಸೆಟ್. ನೀ ಯಾವ ಟೇಪಿಗೆ ಹಾಕಿದ್ರು ಕೂಡ ಹಂಗ ಆಡ್ತೈತಿ.
ಟೇಪ್ ಒಂದಿಷ್ಟು ಚಲೋ ಇತ್ತಂದ್ರ ಚಲೋ ಹಾಡ್ತೈತಿ, ಒಂದಿಷ್ಟು ಅದು ಸರಿ ಇದ್ದಿಲ್ಲ ಅಂದ್ರ ಹಂಗ ಆಡಕ್ ಶುರು ಮಾಡ್ತೈತಿ. ಹಾಡದ ಹಂಗ ಹಿಂಗ ಈ ದೇಹದಲ್ಲಿ ಬಂದು ಸ್ಥೂಲ ದೇಹದಲ್ಲಿ ಬಂದಾಗ ಆಗಮನಂತ ಕರಿತಾರೆ. ಇಂಥ ಸ್ಥೂಲ ದೇಹದಿಂದ ಹೋದಾಗ ಗಮನ ಅಂತ ಕರಿತಾರೆ. ಹೋಗುವಿಕೆ ಬರುವಿಕೆಗೆ ಗಮನಾಗಮನ ಅಂತ ಕರೀತಾರೆ. ಹಿಂಗ ಈ ಸ್ಥೂಲ ದೇಹದಲ್ಲಿ ಇದ್ದಾಗ ಇಹಲೋಕ ಅಂತ ಕರೀತಾರೆ. ಹಿಂಗ ಈ ಸ್ಥೂಲ ದೇಹವನ್ನ ಬಿಟ್ಟೋದಾಗ ಪರಲೋಕ ಅಂತ ಕರೀತಾರೆ. ಹಿಂಗ ಲೋಕಗಳು ಸುಮ್ಮನೆ ಅಂದ್ರ ಆ ದೇಹದ ಬಳಕೆ ಅಲ್ಲೇ, ಈ ದೇಹದ ಬಳಕೆ ಈ ಲೋಕದಾಗಂತ ಹಿಂಗ ವ್ಯತ್ಯಾಸ ಮಾಡಿ ತೋರ್ಸಾಕ ಅಂದ್ರ ವ್ಯವಹಾರಕ್ಕೆ ತಿಳಿಯಾಕ ಅನುಕೂಲ ಆಗಂಗ ನೋಡಾಕ ಒಂದು ಹೆರಡ ಹೆಸರ ಕೊಟ್ಟಾರ. ಅದಕ್ಕ ಇವು ಎಲ್ಲವೂ ದೇಹಕ್ಕದ್ಯಾವಲ್ಲ, ಹೊರತಾಗಿ ಶಿಷ್ಯನೇ ನಿನಗಿಲ್ಲ. ಎಷ್ಟು ಸುಂದರವಾದ ವಿಜ್ಞಾನ ಇದು! ಎಂಥ ತಿಳುವಳಿಕೆ ಇದು! ಇವತ್ತು ಗುರು ಅಂತಾನ, ನೋಡು ಶಿಷ್ಯನೇ, ಎರಡನ್ನ ಎಡಿದ್ದೆ, ಈಗ ಮೂರನೇದು ಹೇಳ್ತೀನಿ ಕೇಳು. ಇಂಥ ಸೂಕ್ಷ್ಮ ದೇಹಕ್ಕ ಹಿಂಗ ಕರ್ತೃತ್ವ ಭೋಕ್ತೃತ್ವದ ಭಾವ ಬಂದೈತಿ ಮತ್ತು ಗಮನಾಗಮನವನ್ನು ಹೊಂದೈತಿ. ಕರ್ತೃತ್ವ ಭೋಕ್ತೃತ್ವದ ಭಾವ ಈ ಸ್ಥೂಲ ದೇಹದಲ್ಲಿ ಇದ್ದು ಇಲ್ಲಿ ಕರ್ಮಗಳನ್ನ ಮಾಡುವ ಸಂದರ್ಭದಲ್ಲಿ ಕರ್ತೃತ್ವ ಭೋಕ್ತೃತ್ವದ ಭಾವವನ್ನ ಹೊಂದೈತಿ. ಮತ್ತೆ ಹೇಂಗ ಹೋಗಿ ಬರುವಲ್ಲಿ ಅಂದ್ರ ಈ ಸ್ಥೂಲ ದೇಹವನ್ನ ಬಿಡುವ ಸಂದರ್ಭದಲ್ಲಿ ಇದಕ್ಕ ಗಮನಾಗಮನಗಳನ್ನ ಹೇಳಲ್ಪಟ್ಟೈತಿ. ಮತ್ತೆ ಮೂರನೆದ್ದು, ಇಂತಹ ಸೂಕ್ಷ್ಮ ದೇಹ, ಇಂತಹ ಸೂಕ್ಷ್ಮ ಅಂದ್ರ ಮನ, ಇಂಥ ಮನ ಹೆಂಗ ನಿರ್ಮಾಣಗೊಂಡಿತ್ತು ಅಂದ್ರ ಅಪಂಚೀಕೃತ ಪಂಚಮಹಾಭೂತದ ಸತ್ವಗುಣದಿಂದ ನಿರ್ಮಾಣಗೊಂಡದ. ಗುಣಭೇದವನ್ನ ನಾವು ನೋಡಿವೆಲ್ಲ. ಅಂಥ ಸತ್ವಗುಣದಿಂದ ನಿರ್ಮಾಣಗೊಂಡ ಮನ ಆಶ್ಚರ್ಯ ಏನು ಅಂದ್ರ ಇದರಲ್ಲಿ ಕೆಲವು ವೃತ್ತಿಗಳು ಅಂತದ್ಯಾವ. ಈ ಮನಕ್ಕ ಒಂದಿಷ್ಟು ವೃತ್ತಿಗಳದ್ಯಾವ. ಇಂಥ ವೃತ್ತಿಗಳು ಏನು ಮಾಡ್ತಾವ ಕೆಲಸ? ಸ್ಥೂಲ ದೇಹದಾಗಿದ್ದಾಗ ಕರ್ತೃತ್ವ ಭೋಕ್ತೃತ್ವದ ಭಾವ ಬಂತು. ಅದ ಸ್ಥೂಲ ದೇಹವನ್ನ ಬಿಟ್ಟಾಗ ಗಮನಾಗಮನ ಬಂತು. ಎಷ್ಟು ಚಂದ ಐತೆ ನೋಡು. ಸ್ಥೂಲ ದೇಹವನ್ನ ಬಿಟ್ಟು ಹೊಂಟಾಗ ಗಮನಾಗಮನವನ್ನ, ಇದು ಸೂಕ್ಷ್ಮ ದೇಹಕ್ಕೆ ಹೇಳಲ್ಪಟ್ಟಿತು. ಸ್ಥೂಲ ದೇಹದ ಜೊತೆ ಎರಡು ಭಾವಗಳನ್ನ ಹೊಂದಿದಾಗ ಕರ್ತೃತ್ವ ಭೋಕ್ತೃತ್ವದ ಭಾವ ಬಂತು. ಈಗ ಒಂದಿಷ್ಟು ಹಿಂಗ ಇದರಲ್ಲಿಯೂ ಕೂಡ ಮನದಲ್ಲಿ ಮೂರು ಗುಣಗಳ ವೃತ್ತಿಗಳು ಇದಾವ. ಅಂದ್ರ ನಿನ್ನ ಸೂಕ್ಷ್ಮ ದೇಹದಲ್ಲಿ ಮೂರು ಗುಣಗಳಿಂದ ಕೂಡಿದ ವೃತ್ತಿಗಳಿದಾವ. ಅಂದ್ರ ನೀನು ಪ್ರತಿ ಕ್ಷಣ ನಿನ್ನ ಮನದ ಹಿಂಗ ಸರೋವರದಲ್ಲಿ ಈ ಮೂರು ಗುಣಗಳೆಂಬ ಅಲೆಗಳು ಹಿಂಗ ಆಡ್ತಾ ಇರ್ತವ. ಅಂದ್ರ ಒಂದು ಸತ್ವಗುಣ, ಇನ್ನೊಂದು ರಜೋಗುಣ, ಇನ್ನೊಂದು ತಮೋಗುಣ. ಸತ್ವಗುಣದ ಅಲೆ ಇದ್ದಾಗ ನಿನ್ನ ವೃತ್ತಿಗಳು ಬ್ಯಾರೆ, ರಜೋಗುಣದ ಅಲೆ ಇದ್ದಾಗ ಅವಾಗ ನೀನು ಮಾಡುವ ವೃತ್ತಿಗಳು ಬ್ಯಾರೆ, ತಮೋ ಗುಣ ಇದ್ದಾಗ ಅವಾಗ ನೀನು ಮಾಡುವ ವೃತ್ತಿಗಳು ಬ್ಯಾರೆ.
ಎಷ್ಟು ಅದ್ಭುತವಾದ ಕಾರ್ಯ ಇದು. ಮನದ ವೃತ್ತಿಗಳು, ಮನದಲ್ಲಿ ಸಾತ್ವಿಕ ವೃತ್ತಿಗಳು ಇದ್ದಾವ, ರಾಜಸ ವೃತ್ತಿಗಳು ಇದ್ದಾವ, ತಾಮಸ ವೃತ್ತಿಗಳು ಇದ್ದಾವ. ರಾಜಸ ವೃತ್ತಿಗಳು ಇದ್ದಾಗ ಅವು ಸ್ವಲ್ಪ ಹಿಂಗ ಸತ್ವಗುಣದಿಂದ ಕೂಡಿರೋಣದರಿಂದ ಸಾತ್ವಿಕನಾಗಿ ಅಂದ್ರ ಬಹಳ ಶ್ರೇಷ್ಠವಾದಂತ ಗುಣಗಳು ವೃತ್ತಿಗಳು ಅಲ್ಲಿಂದ ಘಟಸಕ್ ಶುರು ಮಾಡ್ತವ. ಅಂತ ವೃತ್ತಿಗಳನ್ನ ಜನ ಬಹಳ ಗೌರವ ಕೊಡ್ತಾರ. ಹಾಂಗ ಗೌರವ ಕೊಡ್ತಾರ. ಹಂಗ ಆ ವೃತ್ತಿಗಳು ಹಿಂಗ ಹೋದ ನಂತರ ಅದರಿಂದ ರಜೋಗುಣದ ವೃತ್ತಿಗಳು ಬರ್ತಾವ. ಒಂದು ತೆರೆ ಬಂದು ಹೆಂಗ ದಂಡಿಗೆ ಅಪ್ಪಳಿಸಿದ ಬಳಿಕ ಅದರಿಂದ ಇನ್ನೊಂದು ತೆರೆ ಬರ್ತದಲ್ಲ, ಹಂಗ ಪ್ರತಿ ಕ್ಷಣ ಈ ವೃತ್ತಿಗಳು ಮನ ಎಂಬ ಸಾಗರದಲ್ಲಿ ಹುಟ್ಟುತ್ತಾ ಇರುತ್ತವ. ಇಂಥ ವೃತ್ತಿಗಳಿಗೆ ತಕ್ಕಂಗ ನಾನು ಬದುಕ್ತಾ ಇರ್ತೀನಿ ಜಗತ್ತಿನೊಳಗ. ಹಿಂದ ಅದ ರಜೋಗುಣವೆಂಬ ವೃತ್ತಿ ಬರ್ತದ. ರಜೋಗುಣವೆಂಬ ವೃತ್ತಿ ಬಂದಾಗ ಮನುಷ್ಯ ಬಹಳ ವ್ಯವಹಾರಿಕವಾಗಿ ಕಾಣ್ತಾನ. ಅಂದ್ರ ಪ್ರತಿ ಕ್ಷಣ ತನ್ನ ಲಾಭವನ್ನ ಆತ ನೋಡ್ತಾ ಇರ್ತಾನ. ಪ್ರತಿ ಕ್ಷಣ ಪೂರ್ತಿ ಕಠಿಣವಲ್ಲದ, ಪೂರ್ತಿ ಸಾತ್ವಿಕವಲ್ಲದ ಮಧ್ಯದ ವೃತ್ತಿಯಲ್ಲಿ ನಿಂತು ತನ್ನ ಲಾಭವನ್ನು ಮಾಡ್ತ ಮತ್ತೆ ಜಗತ್ತಿಗೆ ಒಂದಿಷ್ಟು ಒಳ್ಳೆದು ಮಾಡಮಂತ ಹಿಂಗ ಭಾವ. ತಮೋ ಗುಣದಿಂದ ಕೂಡಿರುವ ಕಾರಣದಿಂದ ಒಂದಿಷ್ಟು ಲಾಭವನ್ನ ಅಪೇಕ್ಷೆ ಪಡ್ತಾನ. ಹಿಂಗ ಒಂದೇನಾರ ಬರೆದು ಕೊಡ್ತಾನ, ತನ್ನ ಹೆಸರು ಹಾಕ್ಸಿರ್ತಾನ. ಎಷ್ಟು ಮಜಾ ಐತಿ ನೋಡು. ಸುಮ್ನೆ ದಾನ ಕೊಟ್ಟಿರ್ತಾನ, ಹಂಗ ನಮ್ಮದೊಂದು ಹೆಸರು ಇರ್ಲತ್ತ. ಸುಮ್ನೆ ಕುಡಿಯಾಕ ಒಂದು ನೀರಿನ ಅರವಟ್ಟಿಗೆ ಇಡ್ತಾನ, ಅಲ್ಲ ಹಂಗ ಇಟ್ಟೋಗಿದ್ದು ಹೆಸರು ಹಾಕ್ಲಕ್ಕರ ಯಾರ ಕುಡಿತಿದ್ದಿಲ್ಲ ನೀರು. ಹಂಗ್ ಮಾಡಲ್ಲ. ಇಟ್ಟಾನ, ಗಡಿಗಿಟ್ಟಾನ, ಗಡಿಗಿಟ್ಟು ಅದು ಪೆಂಡಲ್ ಅದಕ್ಕೊಂದು ತಟ್ಟೆ ಹಾಕಿ ಮಾಡಾಕ ಬಂದದ್ದು ಎಷ್ಟು ಖರ್ಚಲ್ಲ, ಆದ್ರೂ ಉದ್ಘಾಟನ ಮಾಡಾಕ ಅಷ್ಟು ಮಂದಿನ ಕರೆದು ಅಷ್ಟು ಖರ್ಚು ಮಾಡ್ತಾನ. ಏನದ್ರ ಅರ್ಥ? ಗಡಿಗಿಟ್ಟು ನೀರು ಕೊಡ್ಬೇಕನ್ನ ಭಾವ ಐತೆಲ್ಲ, ಅದು ಸತ್ವಗುಣದ ಅಂಶ. ಆದ್ರ ನನ್ನ ಹೆಸರ ಬರಬೇಕು ಅಂತ ಐತೆಲ್ಲ, ಅದು ತಮೋ ಗುಣದ ಅಂಶ. ಇವು ಎರಡೂ ಕೂಡಿ ಒಂದು ವೃತ್ತಿಯಾಗಿ ನಿಂತವಲ್ಲ, ಇವು ರಜೋಗುಣ ಅಂತ ಅರ್ಥ. ಹಿಂಗ ತಮೋ ಗುಣದ ವೃತ್ತಿ ಬರ್ತದ. ಆ ವೃತ್ತಿ ಬಂದಾಗ ಅವ ಅಂತಾನ, ಯಾರಾದ್ರೆ ಏನು ನಮಗ ಸಂಬಂಧ ಇಲ್ಲ, ನನಗ ಅಧಿಕಾರ ಬೇಕು, ನನಗ ಹಿಂಗ ಇಂಥ ಪಕ್ಕದಾಗಿರೋ ಪ್ಲಾಟ್ ಬೇಕು, ನನಗ ಇವೆಲ್ಲ ಬೇಕು, ಇದು ನಂದಾಗಬೇಕು, ನನ್ನನ್ನು ಹೊರತುಪಡಿಸಿ ಇಲ್ಲಿ ಇರಾಕಾಗಲ್ಲ. ನಾನಂದ್ರ ಸಾಮಾನ್ಯ ವ್ಯಕ್ತಿ ಅಲ್ಲ, ನಾನೇನು, ನನ್ನ ಹೆಸರೇನು, ನಾನು ಹುಲಿ ಇದ್ದಂಗ ಅಲ್ಲ. ಆಶ್ಚರ್ಯ ಅಲ್ಲ ಇದು? ಅಲ್ಲ, ಮನುಷ್ಯ ಇದ್ದ ಹುಲಿ ಇದ್ದಂಗಂತ ಭಾವಿಸ್ತಾನಲ್ಲ, ಇನ್ನು ಇದ್ರಿಗಿಂತ ಇನ್ನೊಂದು ಜನ್ಮ ಬೇಕೇ ನೀವು ಹುಲಿ ಆಗಕ್ಕೆ? ನಾನು ನಾಗರವಿದ್ದಂಗ ವಿಷ ಇಟ್ರಂಗ ಬಿಡವನಲ್ಲ ನೋಡು ಇವನ ಅಂತಾನ. ಅದಕ್ಕೆ ಜನ ಅಂತಿರ್ತಾರ, ನೋಡ್ಬೇಕು ಅವ್ ಬಾಳ ವಿಷಕಾರಿ ಇದನ್ರಿ ಅಂತ. ಅರ್ಥ ಏನು? ಮತ್ತೆ ಈಗೇನ್ ಈ ದೇಹ ಬಿಟ್ಟು ಇನ್ನೊಂದು ದೇಹದಾಗ ಆವಿನ ದೇಹ ತಗೊಂಡು ಬಂದ ಮೇಲೆ ಆವಾಗದೈತೆ ಅಂದ್ರ ಮುಂದಿಂದು ಸೂಚಿಸ್ತೈತೆ ನಿನ್ನ ವರ್ತನೆಗಳು ಅಂತ. ಇವೆಲ್ಲ ತಮೋ ಗುಣದ ವೃತ್ತಿಗಳು. ಸತ್ವಗುಣದ ವೃತ್ತಿ ಹಿಂಗ ಅಲ್ಲೇನು ಅಪೇಕ್ಷೆ ಇಲ್ಲ, ಒಂದಿಷ್ಟು ಏನಪ್ಪಾ ಒಳ್ಳೇದಾಗ್ಲಿ ಎನ್ನುವ ಭಾವ ಇರ್ತದ. ರಜೋಗುಣದಲ್ಲಿ ನನಗೂ ಒಂದಿಷ್ಟು ಆಗ್ಲಿ ಲಾಭ, ಅವ್ರಿಗೂ ಒಂದಿಷ್ಟು ಆಗ್ಲಿ ಎನ್ನುವ ಭಾವ ಇರುತ್ತದ, ವ್ಯಾವಹಾರಿಕ ಗುಣ ಇರ್ತದ. ಆದ್ರ ತಮೋ ಗುಣದ ವೃತ್ತಿಯಲ್ಲಿ ಎಲ್ಲದೂ ನನಗ ಹಾಕಬೇಕು, ನನ್ನನ್ನು ಹೊರತುಪಡಿಸಿ ಇಲ್ಲ.
ಇಂಥ ವೃತ್ತಿಗಳು ಮನದ ಇಂಥ ತೆರೆಗಳು ಅಂದ್ರ ಮನದ ಸರೋವರದಲ್ಲಿ ಹಿಂಗ ತೇಲಾಡ್ತಾ ಇರ್ತಾವ. ಅಂದ್ರ ಪ್ರತಿ ಕ್ಷಣ ನೀನು ಒಂದು ವೃತ್ತಿಯಲ್ಲಿ ತೊಡಗಿರ್ತೀವಿ ಅಂತ ಅರ್ಥ. ಪ್ರತಿ ಕ್ಷಣ ಈ ವೃತ್ತಿಯಲ್ಲಿ ತೊಡಗಿರುತ್ತಿದೆ. ಇಲ್ಲ ಸಾತ್ವಿಕ ವೃತ್ತಿಗರ ತೊಡಗುತ್ತಿದೆ, ಇಲ್ಲ ರಾಜಸ ವೃತ್ತಿಗರ ತೊಡಗುತ್ತಿದೆ, ಇಲ್ಲ ತಾಮಸ ವೃತ್ತಿಗಳರ ಇರ್ತಾವ. ಒಂದು ವೃತ್ತಿ ನಿನ್ನ ಮನದಲ್ಲಿ ಹಿಂಗ ಬರ್ತಾ ಇರ್ತದ. ಆದ್ರೆ ಈ ವೃತ್ತಿಗಳು ಇವು ಸೂಕ್ಷ್ಮ ದೇಹದ ವೃತ್ತಿಗಳೇ ಹೊರತು ನಿಮಗಿಲ್ಲ. ಎದಕ್ಕಂದ್ರೆ ಆ ವೃತ್ತಿಗಳನ್ನೆಲ್ಲ ಅರಿಯುವ ಪ್ರಕಾಶ ಸ್ವರೂಪದಿ ನೀನು. ಮೂರು ವೃತ್ತಿಗಳನ್ನ ನಿನ್ನದೇ ಪ್ರಕಾಶದಿಂದ ನೀ ಅರಿತಿದಿ. ಅದಕ್ಕ ಗುರು ಅಂತಾನ, ನೋಡು ನಿನ್ನ ಸೂಕ್ಷ್ಮ ಶರೀರದಲ್ಲಿ 3 ಗುಣಗಳಿಂದ ಕೂಡೈತಿ. ಇಂಥ ಸೂಕ್ಷ್ಮ ಶರೀರವಾದ ಮನ, ಇದರಲ್ಲಿ ಒಂದಿಷ್ಟು ವೃತ್ತಿಗಳೆಲ್ಲ ಒಂದಿಷ್ಟು ಸಾತ್ವಿಕ ವೃತ್ತಿಗಳು ಬಹಳ ದೈವಪ ಅನ್ನುವ ರೀತಿ ಭಾವ ಆತತಿ. ಮಧ್ಯದ ರಜೋಗುಣದ ವೃತ್ತಿಗಳು ಒಂದಿಷ್ಟು ಏನಪ್ಪ ವ್ಯಾಪಾರಿದು ಅಂತ ಅನಿಸ್ತೈತಿ. ತಮೋ ಗುಣದ ವೃತ್ತಿಗಳು ಬಹಳ ಕಠಿಣತೆಯನ್ನು ಹೊಂದಿರ್ತಾವ. ನೀನು 3 ತೆರನಾಗಿ ಇರುತ್ತಿದೆ. ಒಂದೊಂದು ಸಲ ಬಹಳ ದೈವಿಕನಾಗಿರ್ತಿದೆ, ಇನ್ನೊಂದು ಸಲ ವ್ಯಾಪಾರಿಯಾಗಿ ಬದುಕ್ತಿದಿ, 3ನೇ ಸಲ ಬಹಳ ಕಠಿಣತೆಯಿಂದ ಬದುಕಾಕ ಶುರು ಮಾಡ್ತಿದಿ. ಅಂದ್ರ ಇವೆಲ್ಲವೂ ಹಿಂಗ್ಯಾಕ ನೀ ಮಾಡ್ತೀಯಪ್ಪ? ಒಂದು ಸಲ ದೈವಿ ಇದ್ದಾಗ ಒಮ್ಮೆಕ ಕಠಿಣತೆ ಯಾಕೆ ಬರ್ತೈತಿ ಅಂದ್ರ, ಆವಾಗ ಸತ್ವಗುಣದ ವೃತ್ತಿ ಮರೆಯಾಗ ಕಚ್ಚಿ ತಮೋ ಗುಣದ ವೃತ್ತಿ ಮೇಲ್ ಬಂದಿರ್ತೈತಿ. ಅವಾಗ ನಿನ್ನ ವರ್ತನೆಗಳೆಲ್ಲ ಬ್ಯಾರೆ ಆತವ. ತತ್ಕ್ಷಣಕ್ಕ ಒಂದಿಷ್ಟು ಕಾಲ ಇದ್ದ ಆ ವೃತ್ತಿಗಳು ಹೋಗ್ತೈತಿ, ರಜೋಗುಣದ ವೃತ್ತಿಗಳು ಬರ್ತೈತಿ. ಹೆಂಗ ಅಲೆಗಳು ಬೇರೆ ಬೇರೆ ಆದಂಗಲ್ಲ, ನಿನ್ನ ವೃತ್ತಿಗಳು ಬೇರೆ ಬೇರೆ ಆತವ, ನಿನ್ನ ಬದುಕು ಬೇರೆ ಬೇರೆ ಆತೈತಿ. ಹಿಂಗ ನೀನು ಈ ಸೂಕ್ಷ್ಮ ದೇಹದಲ್ಲಿ ಹಿಂಗ ಆಗುವ ಬದಲಾವಣೆಗೆ ತಕ್ಕಂಗ ಬಾಹ್ಯ ಜಗತ್ತಿನಲ್ಲಿ ನೀ ಹಿಂಗ ಬದುಕ್ತಿದಿ. ಆದರೂ ಕೂಡ ಈ ವೃತ್ತಿಗಳು ಸೂಕ್ಷ್ಮ ದೇಹಕ್ಕದವಲ್ಲ ಹೊರತಾಗಿ ಸೂಕ್ಷ್ಮ ದೇಹವನ್ನ ಪ್ರಕಾಶಿಸುವ ಸ್ವರೂಪನಾದ ನಿನಗ ಈ ವೃತ್ತಿಗಳು ಇಲ್ಲ. ಶಿಷ್ಯ ಕೇಳ್ತಾನ, ಬಹಳ ವೃತ್ತಿಗಳ ಏನು ಅಂತ. ನೀವು ನನಗ ಹೇಳಿದ್ರಿ, ಆದ್ರ ಇಂಥ ವೃತ್ತಿಗಳು ಯಾವು ಹೇಳ್ರಿ ಗುರುಗಳೇ ಅಂತ ಕೇಳ್ತಾನ. ಇಂಥ ವೃತ್ತಿಗಳು ಯಾವು ನನಗ ಹೇಳಿದ್ರಿ. ಮನ ಎಂಬ ಸರೋವರ ಐತಿ, ಅದು ಸೂಕ್ಷ್ಮ ಶರೀರ. ಅಂಥ ಸೂಕ್ಷ್ಮ ಶರೀರದಲ್ಲಿ ಹಿಂಗ ವೃತ್ತಿಗಳು ಹೇಳ್ತವ. ಅವು 3 ರೂಪಿಂದ ಅದೇವ. ಆ 3 ರೂಪಿಂದ ಇರುವ ವೃತ್ತಿಗಳು ಹಿಂಗ ಪ್ರತಿ ಕ್ಷಣ ಯಾವ ಗುಣದ ವೃತ್ತಿ ಬಂದಿರ್ತೈತಲ್ಲ, ನನ್ನ ವ್ಯವಹಾರ ಹಂಗಾತೈತಿ, ನನ್ನ ಬದುಕ ಹಂಗಾತೈತಿ, ಹಂಗ ಹೇಳಿಬಿಟ್ರಿ. ಆದ್ರ ಹಿಂಗ ನನಗ ಒಂದಿಷ್ಟು ವಿವರಣೆ ಕೊಡುವ ಕೃಪೆ ಮಾಡ್ರಿ. ಏನು ಅಂದ್ರ, ಹಿಂಗ ಈ ವೃತ್ತಿಗಳು ಯಾವುವು? ಹಿಂಗ ನಾನು ಸಾತ್ವಿಕ ಗುಣದಿಂದ ಇದ್ದಾಗ ಯಾವ ವೃತ್ತಿಗಳು ನನ್ನಲ್ಲಿ ಹೇಳ್ತಾವ? ಸ್ವಲ್ಪ ಹೇಳ್ರಿ. ಸಾತ್ವಿಕ ಗುಣದ ವೃತ್ತಿಗಳು ಯಾವು? ರಜೋಗುಣದ ವೃತ್ತಿಗಳು ಯಾವು? ತಮೋ ಗುಣದ ವೃತ್ತಿಗಳು ಯಾವು? ಅವು ಏನನ್ನ ಕಾರ್ಯ ಮಾಡ್ತಾವ? ಅವು ಹೆಂಗರೆ ಬದುಕ್ತಾವ? ಹೆಂಗ ಅವು ಒಂದಿಷ್ಟು ದೈವಿಕದೇವ, ಒಂದಿಷ್ಟು ವ್ಯಾಪಾರಿ ಸ್ವಭಾವದ ಅದೇವ, ಹೆಂಗ ಒಂದಿಷ್ಟು ತಮೋ ಗುಣದ ಅದ್ಯಾವ? ಸ್ವಲ್ಪ ಹೇಳುವ ಕೃಪೆ ಮಾಡ್ರಿ ಗುರುಗಳೇ ಅಂತ ಶಿಷ್ಯ ಗುರುವನ್ನ ಅಂಗಲಾಚಿ ಬೇಡ್ತಾನ. ಗುರು ಉತ್ತರ ಹೇಳ್ತಾನ. ನಾಳೆ ತಮಗೆಲ್ಲ ನಮಸ್ಕಾರ.